ಒಂದು ಊರಲ್ಲಿ 2 ಬೆಕ್ಕುಗಳು ಪ್ರೇಮಿಗಳಾಗಿ ಇದ್ದವು. ಅವು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದವು. ಗಂಡು ಬೆಕ್ಕಿನ ಹೆಸರು ರಾಜ, ಹೆಣ್ಣು ಬೆಕ್ಕಿನ ಹೆಸರು ರಾಣಿ. ರಾಜ ಬೆಕ್ಕು ದೊಡ್ಡ ಶ್ರೀಮಂತ ಮತ್ತು ರಾಣಿ ಬೆಕ್ಕು ಬಡವಿ. ರಾಜ ಬೆಕ್ಕು ಪ್ರೀತಿಯಿಂದ ರಾಣಿ ಬೆಕ್ಕಿಗೆ ಉಡುಗೊರೆಯಾಗಿ ರಾಜ ಎಂದು ಬರೆದಿರುವ ಲಾಕೆಟ್ ಇರುವ ಚಿನ್ನದ ಚೈನ್ ಅನ್ನು ಕೊಟ್ಟಿರುತ್ತದೆ. ಅದನ್ನು ತನ್ನ ಕೈಯಿಂದಲೇ ಅದರ ಕೊರಳಿಗೆ ಹಾಕಿರುತ್ತದೆ. ಒಂದು ದಿನ ರಾಣಿ ಬೆಕ್ಕಿಗೆ ತುರ್ತಾಗಿ ಊರಿಗೆ ಬರುವಂತೆ ಮನೆಯಿಂದ ಫೋನ್ ಕರೆ ಬರುತ್ತದೆ. ಆಗ ರಾಣಿ ಬೆಕ್ಕು ಮನೆಗೆ ಹೋಗುವ ಮುನ್ನ ರಾಜ ಬೆಕ್ಕನ್ನು ಭೇಟಿಯಾಗಿ ಊರಿಂದ ಆದಷ್ಟು ಬೇಗ ಬರುವುದಾಗಿ ತಿಳಿಸಿ ಹೊರಡುತ್ತದೆ. ಬಸ್ ಸ್ಟ್ಯಾಂಡ್ನಲ್ಲಿ ಆಕೆಯ ಕತ್ತಿನಲ್ಲಿದ್ದ ರಾಜಬೆಕ್ಕು ಕೊಟ್ಟಿದ್ದ ಚಿನ್ನದ ಚೈನ್ ಅನ್ನು ಒಂದು ಕಳ್ಳ ಬೆಕ್ಕು ಕದ್ದುಕೊಂಡು ಓಡಿ ಹೋಗುತ್ತದೆ. ಅದನ್ನು ಹಿಡಿಯಲು ರಾಣಿ ಬೆಕ್ಕಿನಿಂದ ಸಾಧ್ಯವಾಗಲಿಲ್ಲ. ವಿಧಿ ಇಲ್ಲದೆ ರಾಣಿ ಬೆಕ್ಕು ಊರಿಗೆ ಹೋಯಿತು. ಇತ್ತ ರಾಣಿ ಬೆಕ್ಕನ್ನು ಬಸ್ ಸ್ಟ್ಯಾಂಡ್ಗೆ ಬಿಟ್ಟ ರಾಜ ಬೆಕ್ಕು ವಾಪಸ್ಸು ರಸ್ತೆಯಲ್ಲಿ ಹೋಗುವಾಗ ಜಾರಿ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಳ್ಳುತ್ತದೆ. ಅದರ ಪರಿಣಾಮವಾಗಿ ರಾಜ ಬೆಕ್ಕಿಗೆ ಮೆಮೊರಿ ಲಾಸ್ ಆಗುತ್ತೆ. ಆಗ ಅದು ರಾಣಿ ಬೆಕ್ಕನ್ನು ಮರೆತು ಬಿಡುತ್ತೆ. ಊರಿನಲ್ಲಿ ರಾಣಿ ಬೆಕ್ಕಿಗೆ ಮನೆಯಲ್ಲಿ ಬೇರೆ ಗಂಡು ಬೆಕ್ಕಿನ ಜೊತೆ ಮದುವೆ ಮಾಡಲು ತಯಾರಿ ನಡೆಸಿರುತ್ತಾರೆ. ಆದರೆ ಅದನ್ನು ನಿರಾಕರಿಸಿದ ರಾಣಿ ಬೆಕ್ಕು ಮನೆ ಬಿಟ್ಟು ಓಡಿ ರಾಜ ಬೆಕ್ಕಿನ ಬಂಗಲೆಯ ಬಳಿ ಬರುತ್ತದೆ. ಆದರೆ ಎಲ್ಲ ಮರೆತಿದ್ದ ರಾಜ ಬೆಕ್ಕು ಶ್ರೀಮಂತ ಇರೋರ್ನ ಈ ತರ ಹೇಳಿ ಮದುವೆ ಮಾಡ್ಕೊಂಡು ಲೈಫ್ ಸೆಟಲ್ ಮಾಡ್ಕೊಳ್ಳೋಕೆ ಎಂತ ನಾಟಕ ಮಾಡ್ತೀಯಾ ನೀನು, ಲಜ್ಜೆಗೆಟ್ಟ ಬೆಕ್ಕೆ ಎಂದು ರಾಣಿ ಬೆಕ್ಕಿಗೆ ಅವಮಾನಿಸಿ ಕಳಿಸುತ್ತದೆ. ರಾಜ ಬೆಕ್ಕಿನ ವರ್ತನೆ ರಾಣಿ ಬೆಕ್ಕಿಗೆ ದೊಡ್ಡ ಬರಸಿಡಿಲು ಬಡಿದಂತಾಯಿತು. ಒಂದು ಕಡೆ ರಾಜಬೆಕ್ಕು ನಿರಾಕರಿಸಿತು, ಆ ಕಡೆ ಮನೆ ಬಿಟ್ಟು ಓಡಿ ಬಂದಿದ್ದರಿಂದ ವಾಪಸ್ ಮನೆಗೂ ಹೋಗಲು ಸಾಧ್ಯವಿಲ್ಲದೆ ರಾಣಿಬೆಕ್ಕು ಅಳುತ್ತಾ ಅಲ್ಲಿಂದ ದಿಕ್ಕು ತೋಚದೆ ಹೊರಟು ಹೋಯಿತು. ಕೆಲವು ದಿನಗಳ ನಂತರ ರಾಜಬೆಕ್ಕಿಗೆ ಪೊಲೀಸ್ ಬೆಕ್ಕಿಂದ ಒಂದು ಕರೆ ಬರುತ್ತದೆ. ನಂತರ ಆ ರಾಜಬೆಕ್ಕು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತದೆ. ಪೊಲೀಸ್ ಸ್ಟೇಷನ್ ಒಳಗಡೆ ಪೊಲೀಸ್ ರಾಜಬೆಕ್ಕಿಗೆ ರಾಜ ಎಂದು ಬರೆದಿರುವ ಲಾಕೆಟ್ ಇರುವ ಚೈನ್ ಅನ್ನು ತೋರಿಸುತ್ತಾರೆ. ಆಗ ರಾಜ ಬೆಕ್ಕಿಗೆ ರಾಣಿ ಬೆಕ್ಕಿನ ಬಗ್ಗೆ ಪೂರ್ತಿ ನೆನಪಾಗುತ್ತದೆ. ಆಗ ರಾಜ ಬೆಕ್ಕು ದುಃಖಪಡುತ್ತದೆ. ತಕ್ಷಣವೇ ರಾಜ ಬೆಕ್ಕು ರಾಣಿ ಬೆಕ್ಕನ್ನು ನಗರದ ತುಂಬಾ ಹುಡುಕಲು ಶುರು ಮಾಡುತ್ತೆ. ಬೀದಿಗಳಲ್ಲಿ ಹುಡುಕುತ್ತಾ ತಿರುಗುತ್ತಾ ಇರುತ್ತದೆ. ಒಂದು ದಿನ ಫುಟ್ಪಾತ್ ಮೇಲೆ ಪಾನಿಪೂರಿ ಮಾರುತ್ತಿರುವ ರಾಣಿ ಬೆಕ್ಕು ರಾಜಬೆಕ್ಕಿನ ಕಣ್ಣಿಗೆ ಬೀಳುತ್ತದೆ. ಆಗ ರಾಣಿ ಬೆಕ್ಕಿನ ಹತ್ತಿರ ಹೋಗಿ ರಾಜಬೆಕ್ಕು ಕ್ಷಮೆ ಕೇಳುತ್ತದೆ. ಅಲ್ಲಿ ಇದ್ದವರೆಲ್ಲ ಈ ಜೋಡಿ ಬೆಕ್ಕಿನ ಪ್ರೇಮ ಕಥೆಯನ್ನು ಕಂಡು ಅಚ್ಚರಿ ಪಡುತ್ತಾರೆ. ರಾಜ ಬೆಕ್ಕು ರಾಣಿ ಬೆಕ್ಕನ್ನ ತನ್ನ ಜೊತೆಗೆ ಕರೆದುಕೊಂಡು ಬರುತ್ತದೆ. ಆಗಿಂದ ಇಬ್ಬರು ಸುಖವಾಗಿ ಸಂಸಾರ ಮಾಡಿದವು. ಈ ಬೆಕ್ಕುಗಳ ಪ್ರೇಮಕತೆ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಸಿಗುವ.